ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತ್ತೊಂದು ಕಡೆ ಹಾವೇರಿಯಲ್ಲಿ ಮತದಾನ ಪ್ರಕ್ರಿಯೆ ಯಾವ ರೀತಿಯಾಗಿ ಸಾಗತ್ತೆ, ಚುನಾವಣಾ ಆಯೋಗ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ ಅನ್ನೋದ್ರ ಕುರಿತು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾರುತಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸೇನು ಮಾರುತಿ, ಎರಡನೇ ಹಂತದ ಮತದಾನಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿರುವಂಥದ್ದು, ಮತದಾನ ಪ್ರಕ್ರಿಯೆ ಆರಂಭ ಆಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನು ಮತ್ತೊಂದು ಕಡೆ ನಮ್ಮ 14 ಕ್ಷೇತ್ರದಲ್ಲಿ ಏನು ಮತದಾನ ಪ್ರಕ್ರಿಯೆ ಆರಂಭ ಆಗಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗತ್ತೆ. ಇನ್ನು ವೀರೇಶ್ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಇನ್ನು ವೀರೇಶ್, ಇನ್ನು ರಾಯಚೂರಿನಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ, ಇನ್ನೇನು ಕೌಂಟ್ ಡೌನ್ ಶುರುವಾಗಿರುವಂಥದ್ದು, ಚುನಾವಣಾ ಆಯೋಗ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೆಸರಮೇ ನಾನೀಗ ಪ್ರೆಸೆಂಟ್ ಈಗ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿದ್ದೇನೆ. ಇದು ಎರಡನೇ ಹಂತದ ಮತದಾನ ನಡೀತಾ ಇದೆ. ಬೆಳಗ್ಗೆ 6ರಿಂದ ಅಂದರೆ ಸಂಜೆ 7ರವರೆಗೆ ಮತದಾನ ನಡೆಯುತ್ತೆ. ನಾನು ರಾಯಚೂರು ಲೋಕಸಭಾ ಕ್ಷೇತ್ರದ ಸಿರ್ವಾರ್ ತಾಲೂಕಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ಹೊರತಿರ್ಬೋದು ಸಖಿ ಮತಗಟ್ಟೆಯನ್ನು ಮಾಡಿದ್ದಾರೆ. ಸುಮಾರು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಸಖಿ ಮತಗಟ್ಟೆಗಳನ್ನು ಮಾಡಿದ್ದಾರೆ. ಯಾಕಂದರೆ ವಿಶೇಷವಾಗಿ ಮಹಿಳೆಯರಿಗೆ ಈ ಒಂದು ಮತದಾನ ಮೀಸಲಾಗಿರುತ್ತೆ. ಯಾಕಂದರೆ ಮಹಿಳಾ ಸಂಖ್ಯೆ ಈ ಒಂದು ಭಾಗದಲ್ಲಿ ಅಂದರೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಮತದಾರರಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಮಹಿಳೆಯರು ಬಂದು ವೋಟ್ ಮಾಡುವ ದೃಷ್ಟಿಯಿಂದ ಈ ಒಂದು ಪಿಂಕ್ ರೀತಿಯಲ್ಲಿ ಒಂದು ಮತಗಟ್ಟೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಒಳಗಡೆ ಎಲ್ಲ ಸಿಬ್ಬಂದಿಗಳು ಸಹ ಏನು ಎಲ್ಲ ಪಿಂಕ್ ರೀತಿಯಲ್ಲಿ ಅಂದರೆ ಪಿಂಕ್ ಸ್ಯಾರಿಯನ್ನು ಉಟ್ಕೊಂಡು ಬಂದು ಒಂದು ಕಡೆ ಉರಿದುಂಬಿಸ್ತಿದ್ದಾರೆ. ಅಂದರೆ ಮಹಿಳೆಯರು ಮತದಾನ ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಈ ದೃಶ್ಯಗಳು ಸಹ ನೋಡ್ತಿರ್ಬೋದು. ಎಲ್ಲ ರೀತಿಯ ಸಿದ್ಧತೆ ಸಹ ಮಾಡಿಕೊಂಡಿದ್ದಾರೆ ಚುನಾವಣಾ ಅಧಿಕಾರಿಗಳು. ಯಾಕಂದರೆ ಸುಮಾರು 20 ಲಕ್ಷ ಅಧಿಕ ಮತದಾರರು ಈ ಒಂದು ಜಿಲ್ಲೆಯಲ್ಲಿದ್ದಾರೆ. ಹೀಗಾಗಿ ಈ ಒಂದು ಜಿಲ್ಲೆ ತುಂಬ ಜಿದ್ದಿಯಾಗಿದೆ. ಒಂದು ಕಡೆ BJPಯಿಂದ ರಾಜ ಅಮರೇಶ್ವರ್ ನಾಯಕ್ ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ಸಿಂದ ಜಿ ಕುಮಾರ್ ನಾಯಕ್ ಅವರು ಕಾಂಗ್ರೆಸ್ಸಿಂದ ಅಭ್ಯರ್ಥಿಯಾಗಿದ್ದಾರೆ. ಹೀಗಾಗಿ ಯಾರಿಗೆ ಒಲವು ಎಂಬುದು ಇವತ್ತು ನಿರ್ಧಾರ ಆಗುತ್ತೆ. ಸಾಕಷ್ಟು ಜನ ಮತಗಟ್ಟೆಗಳಿಗೆ ಬರ್ತಿದ್ದಾರೆ. ಯಾಕಂದರೆ ಬಿಗಿ ಭದ್ರತೆ ಅಂದರೆ ಸುಮಾರು ಈ 2203 ಮತಗಟ್ಟೆಯನ್ನು ಈ ಒಂದು ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದಲ್ಲದೆ ಸೂಕ್ಷ್ಮ ಮತಗಟ್ಟೆ ಸಹ ಈ ಒಂದು ಜಿಲ್ಲೆಯಲ್ಲಿ ಇದೆ. ಹೀಗಾಗಿ ಪೊಲೀಸ್ ಇಲಾಖೆ ಸುಮಾರು ಒಂದು 5000ಕ್ಕೂ ಹೆಚ್ಚು ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ. ಮತ್ತೊಂದು ಕಡೆ ನಾಗಾಲ್ಯಾಂಡ್ ಪೊಲೀಸರನ್ನು ಸಹ ನಿಯೋಜನೆ ಮಾಡಿದ್ದಾರೆ. ಮತ್ತೊಂದು ಕಡೆ CRPF, ಮತ್ತೊಂದು ಕಡೆ ಮಿಲಿಟರಿ, ಪ್ಯಾರಾಮಿಲಿಟರಿ, ಹೀಗೆ ಹಲವು ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಎಲ್ಲ ರೀತಿಯ ಚುನಾವಣೆಯ ಅಧಿಕಾರಿಗಳು ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ರಮ್ಯಾ, ರೈಟ್, ಓಕೆ, ಸ್ಟೇ ವಿತ್ ಮೀ ವೀರೇಶ್, ವಿಲ್ ಕಮ್ ಬ್ಯಾಕ್. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಆರಂಭ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಎರಡನೇ ಹಂತದ ಮತದಾನ ಆರಂಭಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿರುವಂಥದ್ದು. ಇನ್ನು 14 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಪ್ರತಿನಿಧಿಗಳು ಇದ್ದಾರೆ. ಕ್ಷಣದ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ. ಎಷ್ಟು ಮತದಾನ ಆಗಿದೆ ಅನ್ನೋದರ ಕುರಿತು ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ. ಈಗಾಗಲೇ 6:45 ಆಗ್ತಾ ಬಂತು. ಇನ್ನೇನು 15 ನಿಮಿಷಗಳಷ್ಟೇ ಬಾಕಿ ಉಳಿದಿರುವಂಥದ್ದು. ಈಗಾಗಲೇ ಬಿಸಿಲು ಒಂದು ಕಡೆ ಹೆಚ್ಚಾಗಿದ್ದರೆ ಮತದಾನ ಹಬ್ಬ ಕೂಡ ಜೋರಾಗಿ ಸಾಗುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುವಂಥದ್ದು. ಅದೇ ರೀತಿಯಾಗಿ ಹಾವೇರಿಯಿಂದ ಮಾರುತಿ ನನ್ನ ಕಲೀಗ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸೇನು ಮಾರುತಿ, ಹಾವೇರಿಯಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆಗೆ ಸಿದ್ಧತೆಗಳು ಆಗಿರುವಂಥದ್ದು, ಚುನಾವಣಾ ಆಯೋಗದಿಂದ ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಮ್ಯಾ, ನಿಜಕ್ಕೂ ಈ ಲೋಕಸಭಾ ಜಿದ್ದಾಜಿದ್ದಿನ ರಣಕಣ ಈಗ ರಂಗೇರಿತ್ತು. ಇವತ್ತು ಅದಕ್ಕೆ ಅಂತಿಮ ಹಣಾಹಣಿ. ಏನೋ ಮತದಾರರು ಯಾರಿಗೆ ಭವಿಷ್ಯವನ್ನು ನೀಡ್ತಾರೆ, ಯಾರ ಭವಿಷ್ಯ ಉಜ್ವಲ ಆಗುತ್ತೆ ಅಂತಕ್ಕಂಥದ್ದು ಇದೀಗ ಕಾದು ಪ್ರಶ್ನೆ ಆಗಿರುವಂಥದ್ದು. ಇದೀಗ ನಾವು ನೋಡ್ತಾ ಹೋಗೋದಾದರೆ 1982 ಮತಗಟ್ಟೆಗಳು ಈಗಾಗಲೇ ರೆಡಿಯಾಗಿರುವಂಥದ್ದು. ಮತದಾರರು ಮಂದಗತಿಯಲ್ಲಿ ಬರ್ತಾ ಇರುವಂಥದ್ದು. ಸಮಯ 7 ಆಗ್ತಾ ಬಂತು. ಈಗಾಗಲೇ ಜನರು ನಿಧಾನಕ್ಕೆ ಮತಗಟ್ಟೆಗಳತ್ತ ಬರ್ತಿರುವಂಥದ್ದು. ನಾನಿವತ್ತು ಹಾವೇರಿ ನಗರದ ಗೆಳೆಯರ ಬಳಗ ಶಾಲೆಯಲ್ಲಿ ಇರುವಂಥದ್ದು. ಈ ಗೆಳೆಯರ ಬಳಗ ಶಾಲೆ ಏನಿದೆ
ಇಲ್ಲಿ ಸ್ಥಳೀಯ ಜನರಾಗಿರ್ಬೋದು ಮತ್ತು ಸಲೀಂ ಅಹಮದ್ ಅವರು ಇಲ್ಲಿ ಒಂದು ಮತವನ್ನು ಚಲಾಯಿಸುವ ಒಂದು ಪ್ರಕ್ರಿಯೆ ನಡೆಯುವಂಥದ್ದು ರಮ್ಯ. ಈಗಾಗಲೇ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿರುವಂಥದ್ದು. ಇದು ಚುನಾವಣಾ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಒಬ್ಬೊಬ್ಬರಾಗಿ ಬಂದು ಏನಾದರೂ ಸಮಸ್ಯೆ ಇದೆಯಾ ಹೇಗೆ ಅಂತಕ್ಕಂಥ ಚೆಕ್ ಮಾಡುವ ಮುಖಾಂತರ ಇಲ್ಲಿ ಕೆಲಸವನ್ನು ಮಾಡ್ತಿರುವಂಥದ್ದು. ಅವ್ರ ಜೊತೆಗೆ ಚುನಾವಣೆ ನಡೆಯುವ ಸ್ಥಳದಿಂದ 100 ಮೀಟರ್ ದೂರದಲ್ಲಿ ಬಿಳಿಪಟ್ಟಿಗಳನ್ನು ಹಾಕಿರುವಂಥದ್ದು. ಜನರು ಬಾರದ ಯಾವುದೇ ರೀತಿ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲಿಕ್ಕೆ ಮತ್ತು ಯಾವುದೇ ರೀತಿಯ ಪಕ್ಷದ ಕಾರ್ಯಕರ್ತರು ಚಟುವಟಿಕೆಗಳನ್ನು ನಡೆಯದ ಹಾಗೆ ನೋಡಿಕೊಳ್ಳಿಕ್ಕೆ ಸಂಪೂರ್ಣವಾಗಿ ಸಿದ್ಧವಾಗಿರುವಂಥದ್ದು ರಮ್ಯಾ. ರೈಟ್, ಓಕೆ, ವಿಲ್ ಕಮ್ ಬ್ಯಾಕ್. ಸ್ಟೇ ವಿತ್ ಅಸ್ ಮಾರುತಿ.